ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ 17ನೇ ಆರೋಪಿ ನಿಖಿಲ್ ನಾಯಕ್ ಬೇಲ್ಗೆ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಆಕ್ಷೇಪಣೆ ಹಿನ್ನೆಲೆ ಜುಲೈ 6ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಸಲ್ಲಿಕೆ ಆಗಿತ್ತು ಜಾಮೀನು ಅರ್ಜಿ. ಸದ್ಯ ಜೈಲಿನಲ್ಲಿರುವಂತಹ ನಟ ದರ್ಶನ್ ಸೇರಿ 17 ಆರೋಪಿಗಳ ಪೈಕಿ ಈತ ಕೂಡ ಇದ್ದಾನೆ. ಸೊ ಈತನ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ ವಿಚಾರಣೆಯನ್ನು ಮುಂದೂಡಲಾಗಿದೆ. ಜಾಮೀನು ಅರ್ಜಿಗೆ ವಕೀಲರ ಆಕ್ಷೇಪ ಇರುವಂತಹ ಹಿನ್ನೆಲೆಯಲ್ಲಿ ಜುಲೈ 6ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ 17 ಆರೋಪಿಗಳ ಪೈಕಿ ಕೆಲವರಿಗೆ ಬೇಲ್ ಸಿಗೋದು, ಜಾಮೀನು ಸಿಗೋದು ಸಿಕ್ಕಾಬಟ್ಟೆ ಡೌಟ್ ಇದೆ. ಸದ್ಯಕ್ಕಂತೂ ಸಿಗಲ್ಲ ಅಂತ ಹೇಳಲಾಗ್ತಾ ಇದೆ. A1 ನಿಂದ A17 ವರೆಗೂ ಕೂಡ ಇದರಲ್ಲಿ ಕೆಲವರಿಗೆ ಗೊತ್ತಿಲ್ಲದೇನೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಕೆಲವರು ಬೇಕು ಅಂತ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಕೆಲವರು ಎಲೆಕ್ಟ್ರಿಕಲ್ ಡಿವೈಸ್ ಅನ್ನ ತಂದು ಕೊಟ್ಟಿದ್ದು ಶಾಕ್ ಕೊಡೋದಕ್ಕೆ, ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಇಲ್ಲಿ ಕರ್ಕೊಂಡು ಬರುವಾಗ ಕಾರ್ ಡ್ರೈವ್ ಮಾಡಿರೋದು, ಈ ತರ ಕೆಲವೊಂದಷ್ಟು ರೀತಿಯಲ್ಲಿ ಸಹಾಯ ಮಾಡಿದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ A6 ವರೆಗೂ ಅಥವಾ A7 ವರೆಗೂ ಜಾಮೀನು ಸಿಗೋದು ಡೌಟು ಅಂತ ಹೇಳಲಾಗ್ತಾ ಇತ್ತು. ಆ ನಂತರದ ಆರೋಪಿಗಳು ಏನಿದ್ದಾರೆ ಅವ್ರಿಗೆ ಈಸಿಯಾಗಿ ಬೇಲ್ ಸಿಗಬಹುದೇನೋ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಎಲ್ಲರ ವಿಚಾರದಲ್ಲೂ ಕೂಡ ಇದೊಂದು ಮರ್ಡರ್ ಕೇಸ್ ಆಗಿರೋದ್ರಿಂದ, ಬ್ರೂಟಲ್ ಮರ್ಡರ್ ಕೇಸ್ ಆಗಿರೋದ್ರಿಂದ, ಸಾಕ್ಷಿಗಳು ಕೂಡ ಸಿಕ್ಕಿರೋದ್ರಿಂದ, ಅವ್ರು ಪ್ರತ್ಯಕ್ಷ ಆಗಿರೋದು, ಅವ್ರು ಓಡಾಡಿರೋದು, ಅವರ ಕಾಲ್ ಲಿಸ್ಟು, ಅವರ ವಾಟ್ಸಪ್ ಚಾಟ್ಗಳು, ಅವರ ಆಡಿಯೋಗಳು ಇದೆಲ್ಲವೂ ಸಿಕ್ಕಿರೋದ್ರಿಂದ ಸಾಕ್ಷಿ ನಾಶವನ್ನು ಮಾಡಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಬೇಲ್ ಸಿಗ್ತಾ ಇಲ್ಲ. ತನಿಖೆಯನ್ನು ನಡೆಸಲೇಬೇಕು, ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲೇಬೇಕು, ಈ ವಿಚಾರಗಳಿದೆ. ಈಗ ಜುಲೈ 6ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 17ನೇ ಆರೋಪಿ ಈ ನಿಖಿಲ್, ಇವನ ಪಾತ್ರ ಏನಾಗಿತ್ತು? ಬಹುದಿನಗಳ ಕಾಲ ಪೊಲೀಸರಿಗೆ ಈತನ ಪಾತ್ರದ ಬಗ್ಗೆ ಒಂದು ಅನುಮಾನ ಇತ್ತು. ಸೊ ಫೈನಲಿ ಗೊತ್ತಾಗಿತ್ತು. ಸೊ ಇದೀಗ 17ನೇ ಆರೋಪಿಯಾಗಿ ನಿಖಿಲ್ ಇದ್ದಾನೆ. ಆತನ ಜಾಮೀನು ಅರ್ಜಿಗೆ ವಕೀಲರು ಆಕ್ಷೇಪವನ್ನು ಸಲ್ಲಿಸಿದ್ದಾರೆ.